ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲಿದ್ದೀರಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿನಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ECC ಮತ್ತು ಬೈಲಿಂಗ್ವಲ್ ಅಂತ ಹೇಳಿ, ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ದ್ವಿಭಾಷಾ ಶಾಲೆಗಳನ್ನಾಗಿ ತೆರೆದಿದ್ದಾರೆ. ಸೊ ಅವುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರಿಗೆ ವೇತನ ಕೊಡುವಂಥದ್ರಲ್ಲಿ ಒಂದು ಸ್ವಲ್ಪ ತಡವಾಗಿದೆ. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಆಗಿರಲಿಲ್ಲ. ಇವಾಗ ಹೊಸಪೇಟೆಯ ಮಾನ್ಯ ಶಾಸಕರು ಮತ್ತು ಹಗರಿಬೊಮ್ಮನಹಳ್ಳಿಯ ಮರೇಮನಹಳ್ಳಿ ವಿಭಾಗದಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ ಹಗರಿಬೊಮ್ಮನಹಳ್ಳಿಯ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಅವರ ಮೈಕ್ರೋ ಯೋಜನೆಯಲ್ಲಿ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಹೊಸಪೇಟೆ ತಾಲೂಕಿಂದು ಇನ್ನೊಂದು 2-3 ದಿನದಲ್ಲಿ ಸಂಬಳ ಶಿಕ್ಷಕರ ಅಕೌಂಟ್ಗೆ ಜಮಾ ಆಗುತ್ತೆ. ಹಗರಿಬೊಮ್ಮನಹಳ್ಳಿದು ಈಗ ತಾನೇ ಆದೇಶ ಆಗಿದೆ. ಇನ್ನೂ ಒಂದು ವಾರ 10 ಡೇಸ್ನಲ್ಲಿ ಅವರ ಅಕೌಂಟ್ಗೆ ನಾವು ವೇತನವನ್ನು ಜಮಾ ಮಾಡ್ತೀವಿ. ಈಗ ಬಂದಿದ್ದು ಮರೇಮನಹಳ್ಳಿ ಭಾಗದವರು. ಯಾರ್ದು ಈಗ ಬಂದಿರೋರು ಮರೇಮನಹಳ್ಳಿ ಭಾಗದವ್ರು ಈಗ ಬಂದಿದ್ದು. ಈಗ ಅವ್ರದ್ದು ಆದೇಶ ಆಗಿದೆ. ಹೊಸಪೇಟೆ ಅವ್ರದ್ದು ಈಗಾಗಲೇ ಬಿಲ್ ಮಾಡಿಸ್ತಾ ಇದ್ದೀವಿ. ಈಗ ಬಿಲ್ ಮಾಡಿಸಿದ್ವಿ. 31 ಮಾರ್ಚ್ ಒಳಗೆ ಹೊಸಪೇಟೆ ಅವ್ರು ಜಮಾ ಆಗುತ್ತೆ. ಹಗರಿಬೊಮ್ಮನಹಳ್ಳಿನವ್ರದ್ದು ಇನ್ನೊಂದು ವಾರ ಬೇಕಾಗುತ್ತೆ. ಸ್ಯಾಲ್ರಿನೇ ಆಗಿಲ್ಲ. ಲಾಸ್ಟ್ ಇಯರ್ ಎಲ್ಲ 5 ಮಂತ್ಸ್ಗೆ ಒಂದು ಸಾರಿ ಹಾಕಿದ್ರು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಈ ಸರಿ 10 ಮಂತ್ಸ್ ಆಗಿರೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸ್ಕೂಲ್ ಫೀಸ್ ಕಟ್ಟೋದಾಗಿರಲಿ, ನಮಗೆ ಅಂತಲ್ಲ ಎಲ್ಲರ ಪರವಾಗಿ ಕೇಳ್ತಿದ್ದೀವಿ ನಾವು. ಸಿಂಗಲ್ ಪೇರೆಂಟ್ ಇದ್ದಾರೆ, ಅವರಿಗೂ ಕೂಡ ಸಂಬಳ ಬರ್ತಿಲ್ಲ. ಹಂಗಾಗಿ ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್. ಆದಷ್ಟು ಬೇಗ ಸ್ಯಾಲ್ರಿ ಮಾಡಿಸಿದ್ರೆ ಆಯ್ತು ಸರ್. ಯಾಕಂದ್ರೆ ಈ ಅಕಾಡೆಮಿಕ್ ಇಯರ್ ಮುಗಿತಾನೆ ಬಂತು. ಇವಾಗ ಇನ್ನೊಂದು 3-4 ಡೇಸ್ ಆದರೆ ಮಾರ್ಚ್ ಮುಗಿತೈತೆ. 10 ತಿಂಗಳಾಗಲಿ. ಆಮೇಲೆ ನಮ್ಗೆ ಯಾರು ಕೇಳ್ತಾರೆ ಗೋಳು? ಏಪ್ರಿಲಲ್ಲಿ ಯಾರು ಬರ್ತಾರೆ ನಮಗೆ ಕೇಳೋಕ್ಕೆ? ಸೊ ಹಂಗಾಗಿ ಇವತ್ತು BO ಸರ್ ಹತ್ರ ಬಂದೀವಿ ಸರ್. ಗುಲ್ಬರ್ಗ ಡಿವಿಷನ್ ಅಲ್ಲಿ ಎಲ್ಲೂ ಆಗಿಲ್ಲ ಅಂತ ಹೇಳ್ತೀವಿ. KKBRD ಇಂದ ಬರುತ್ತೆ ಸರ್ ಇದು ಅಮೌಂಟು. ಹಂಗಾಗಿ ನಮಗೆ 10 ಸರ್, ಈ ಸರಿ 12 ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ಅಮೌಂಟ್ ನಮ್ಗೇನು ಇನ್ನೂ ಬಂದಿಲ್ಲ. 12 ಅಂತ ಹೇಳಿದ್ದಾರೆ. ಮರನಹಳ್ಳಿ ವಿಭಾಗ ಸರ್ ಇದೆಲ್ಲ. ವಿಜಯನಗರ ಡಿಸ್ಟಿಕ್ ಎಲ್ಲರೂ ಇದೀವಿ ಸರ್. ಯಾರಿಗೂ ಸ್ಯಾಲ್ರಿ ಆಗಿಲ್ಲ ಸರ್. ಆದಷ್ಟು ಮಟ್ಟಿಗೆ ಬೇಗ ನಿಮ್ಮ ಕಡೆಯಿಂದನೇ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಇಲ್ಲಿಂದ LKG UKG ಬೈಲಿಂಗ್ವಲ್ ಅತಿಥಿ ಶಿಕ್ಷಕರಿಗೆ ಈ ಕಳೆದ 10 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಇದರಿಂದ ನಮ್ಗೆ ಭಾಳಷ್ಟು ಅನಾನುಕೂಲ ಆಗ್ಬಿಟ್ಟೈತಿ. ಹಾಗಾಗಿ ನಾವು BO ಸರ್ ಹತ್ರ ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿದ್ದೀವಿ ಸರ್. ಆದಷ್ಟು ನಿಮ್ಮ ವಾಹಿನಿಗಳ ಮೂಲಕ ನಾವು ಎಲ್ಲರ ಪರವಾಗಿ ಕೇಳೋದೇನೆಂದ್ರೆ ಆದಷ್ಟು ಬೇಗ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಸರ್. ಈಗ ಇನ್ನೊಂದು ವೀಕು, ಇನ್ನೊಂದು 15 ಡೇಸ್ ಅಂತಾರೆ ಸರ್. ನಮಗೆ 10 ಮಂತ್ಸ್ ಆಯ್ತು ಸರ್. ಅದು ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. ಕೆಲವೊಬ್ರು ಮನೆಗೆ ಹಸ್ಬೆಂಡ್ ದುಡಿತಾರೆ, ನಡೆಯುತ್ತೆ ಸರ್. ಕೆಲವೊಬ್ರು ಮನೇಲಿ ಏನಾಗ್ಬಿಟ್ಟೈತೆ ಅಂದರೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಸರ್. ಅಂಥವ್ರು ತಂದೆ ತಾಯಿ ಅವ್ರ ಮಕ್ಕಳ ಸಂಸಾರನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದೇ ಅವ್ರಿಗೆ ಭಾಳ ಪ್ರಶ್ನೆ ಆಗ್ಬಿಟ್ಟೆ ಸರ್. ಜೀವನನೇ ಪ್ರಶ್ನೆ ಆಗೈತಿ. ಈಗ ಈ ಸಂಬಳ ನೆಚ್ಕೊಂಡು ಬೇರೆ ಕಡೆ ಎಲ್ಲ ಸಾಲ ಮಾಡ್ಯಾರ ಸರ್. ಅದನ್ನು ಹೆಂಗೆ ಈಗ ಅವರು ಸಾಲಗಾರರು ವೇಟ್ ಮಾಡಲ್ಲ ಸರ್. ಬಂದು ಇಲ್ಲಿ ಇದು ಮಾಡ್ತಾರೆ. ಇನ್ನೊಂದು ಈಗ ಪ್ರತಿಯೊಂದು ದಿನಸಿ ಆಯಿತು, ಸಿಲಿಂಡರ್ ಆಯಿತು, ಪ್ರತಿಯೊಂದು ಏನು ಇದು ಯಾರು ಫ್ರೀ ಕೊಡಲ್ಲ ಸರ್. ಎಷ್ಟು ರೇಟ್ ಐತಿ? ಇನ್ನೊಂದು 10 ತಿಂಗಳವರೆಗೂ ನಾವು ಹೆಂಗೆ ಜೀವನ ಮಾಡ್ಬೇಕು ಅನ್ನೋದನ್ನು ನೀವೇ ಸ್ವಲ್ಪ ಅವರು ಶಿಕ್ಷಣ ಇಲಾಖೆಗೆ ಪ್ರಶ್ನೆ ಮಾಡ್ಬೇಕಂತ ಕೇಳ್ಕೊಂತೀನಿ ಸರ್. ಈ ವರ್ಷ ಸರ್, ಹೋದ ವರ್ಷ 5 ಮಂತ್ಸ್ಗೆ ಒಂದ್ಸರಿ ಹಾಕಿದ್ರು ಸರ್. ಇಯರ್ಗೆ 2 ಟೈಮ್ಸ್ ಹಾಕಿದ್ರು ಸರ್. ಈ ಸರಿ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೆ ಸರ್ ನಮಗೆ. ಹಂಗಾಗಿ ಎಲ್ಲರೂ ಲೇಡೀಸ್ ಇರೋದ್ರಿಂದ ಮನೆ ನಿಭಾಯಿಸೋದಂತೂ ಭಾಳ ಕಷ್ಟ ಆಗ್ಬಿಟ್ಟೆ ಸರ್. ಮಕ್ಕಳು ಈಗ ಇನ್ನೂ ಡಿಲೇ ಆಯ್ತಂದ್ರೆ ಮತ್ತೆ ಸರ್ ನಿಮ್ಮ ಸಹಾಯ ಅಂತೂ ಬೇಕೇ ಬೇಕು. ಮತ್ತು ಸರ್ನ ಇನ್ನೊಂದು ಸರಿ ಭೇಟಿ ಮಾಡಿ ಮತ್ತು ಅವರು ಏನು ಹೇಳ್ತಾರೆ ನೋಡ್ರಿ ಸರ್, ಮುಂದೆ ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.